ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿರೋ ಪರಿಸರ, ವಿಶಾಲವಾದ ಆಟದ ಮೈದಾನ, 10 ಕೋಣೆಗಳು, ಸುಮಾರು 250 ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳಿಗೆ ಓಡಾಡಲು ಶಾಲಾ ವಾಹನ ವ್ಯವಸ್ಥೆ. ಇದು ಯಾವುದೋ ಖಾಸಗಿ ಶಾಲೆ ಅಂದ್ಕೊಂಡಿದ್ದೀರಾ? ಅಲ್ಲ, ಇದೊಂದು ಸರ್ಕಾರಿ ಶಾಲೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೊನ್ನಾಳೆ ಅನ್ನೋ ಪುಟ್ಟ ಗ್ರಾಮದಲ್ಲಿರೋ ಸರ್ಕಾರಿ ಹಿರಿಯ ಉರ್ದು ಪ್ರಾಥಮಿಕ ಶಾಲೆ ಆಗಿದೆ. ಇತ್ತೀಚೆಗೆ ಎಲ್ಲೆಲ್ಲೋ ಸರ್ಕಾರಿ ಶಾಲೆಯನ್ನ ಉಳಿಸ್ಬೇಕು ಅನ್ನೋ ಘೋಷಣೆ ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲೊಂದು ಕಡೆ ಈ ಘೋಷಣೆಯನ್ನ ಆ ಊರಿನ ಗ್ರಾಮಸ್ಥರು ಕಾರ್ಯರೂಪಕ್ಕೆ ತರೋ ಮೂಲಕ ಮುಚ್ಚುವ ಹಂತದಲ್ಲಿದ್ದ ಸರ್ಕಾರಿ ಶಾಲೆಯನ್ನ ಊರಿನ ಗ್ರಾಮಸ್ಥರು ಉಳಿಸಿಕೊಂಡು ಅದನ್ನ ಮಾದರಿ ಶಾಲೆಯನ್ನಾಗಿ ರೂಪಿಸಿದ್ದಾರೆ. ವೀಕ್ಷಕರೇ, ನಾವಿವತ್ತು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹೊನ್ನಾಳ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿರುವಂಥ ಒಂದು ಸರ್ಕಾರಿ ಉರ್ದು ಶಾಲೆಗೆ ನಾವಿವತ್ತು ಬಂದಿದ್ದೇವೆ. ಈ ಶಾಲೆ ವಿಶೇಷತೆ ಏನಂತ ಹೇಳಿದರೆ, ಇದಕ್ಕೆ 100 ವರ್ಷ ಇತಿಹಾಸ ಇರುವಂಥ ಒಂದು ಶಾಲೆ. ಒಂದು ಕಾಲದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಂಥ ಶಾಲೆ ಮಕ್ಕಳು ಈಗ SDMC ಸದಸ್ಯರು ಮತ್ತು ಈ ಊರಿನ ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರಿ ಮತ್ತು ಕೊಲ್ಲಿ ರಾಷ್ಟ್ರಗಳಲ್ಲಿ ಓದುತ್ತಿರುವಂಥ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳೇನಿದ್ದಾರೆ, ಇವರೆಲ್ಲರೂ ಕೂಡ ಸೇರಿ ಈ ಶಾಲೆಯನ್ನು ಅತಿ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಲಿ ಈ ಶಾಲೆಗೆ ಬೇಕಾದಂತಹ ಹೊಸ ಕಟ್ಟಡಗಳಾಗಿರ್ಬೋದು, ಅದ್ರ ಜೊತೆಯಲ್ಲಿ ಬಸ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಈ ಶಾಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಈ ಶಾಲೆಯಲ್ಲಿರುವಂತಹ ಉಪಾಧ್ಯಾಯರು ಮತ್ತು ಹಳೆ ವಿದ್ಯಾರ್ಥಿಗಳು ಮತ್ತು SDMC ಸದಸ್ಯರೇನಿದ್ದಾರೆ ಅವರ ಬಳಿಯೇ ಈ ಶಾಲೆಯ ಬಗ್ಗೆ ಹೆಚ್ಚಿನಾಗಿ ಮಾತನಾಡೋಣ ಬನ್ನಿ. ಸ್ಕೂಲ್ ಬಗ್ಗೆ ಹೇಳೋದಾದರೆ, ನಮ್ಮ ಈ ಶಾಲೆ ಈಗ ಈ ಮಟ್ಟಕ್ಕೆ ಬಂದಂಥ ಈ ಶಾಲೆಯು ಮೊದಲು ಅಲ್ಲೊಂದು ಖಾಸಗಿ ಬಿಲ್ಡಿಂಗ್ನಲ್ಲಿ ನಡೀತಾ ಇತ್ತು. ಸಣ್ಣ ಬಿಲ್ಡಿಂಗ್, ಅದು ಸ್ಲ್ಯಾಬ್ ಅಲ್ಲ. ಭಾಳ ಒಂದು ಕಷ್ಟದಲ್ಲಿ ಆ ಬಿಲ್ಡಿಂಗ್ನಲ್ಲಿ ಶಾಲೆಯನ್ನು ನಡೆಸ್ತಾ ಇದ್ದರು. ಅದೇ ಹೊತ್ತಿನಲ್ಲಿ ನಮ್ಮ ಟ್ರಾನ್ಸ್ಫರ್ ಕೂಡ ಅಲ್ಲಿಗೆ ಆಯಿತು 1986ರಲ್ಲಿ. ಅಲ್ಲಿ ನೋಡುವಾಗ ಭಾಳಷ್ಟು ಒಂದು ಮನೆ ಟೈಪಿನ ಒಂದು ಬಿಲ್ಡಿಂಗ್ ಅದು. ಆ ನಂತರ ಬಂದ ನಂತರ ಎಲ್ಲ ನಮ್ಮ ಊರಿನ ಹಿರಿಯರಾಗಲಿ, ಮುಖ್ಯವಾಗಿ ಹಳೆ ವಿದ್ಯಾರ್ಥಿಗಳು ಕೂಡ ಸೇರಿ ಎಲ್ಲರೂ ಸೇರಿ ಆ ಶಾಲೆಯನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಸಾರ್ವಜನಿಕ ಸಭೆಗಳನ್ನು ಕರೆದು ಎಲ್ಲ ಪಂಚಾಯತ್ನವರು ಮತ್ತು ನಮ್ಮ BO ಆಫೀಸ್ನವರು ಕೂಡ ಕರೀರಿ ಅಂತ ಹೇಳಿದರು. ಆ ಒಳ್ಳೆಯ ರೀತಿಯಲ್ಲಿ ಸಭೆಗಳನ್ನು ಕರೆದು ಸಂಘಗಳನ್ನು ರಚಿಸಿ ಆ ಶಾಲೆಯನ್ನು ಒಳ್ಳೆ ಇಂಪ್ರೂವ್ ಮಾಡಲಾಯಿತು. ಅಲ್ಲಿ ಆಗ ನಾವು ಬರುವಾಗ ಸಾಧಾರಣ 46-50 ಮಕ್ಕಳಿದ್ದರು. ಆನಂತರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯಿತು, ಒಳ್ಳೆಯ ರೀತಿಯಲ್ಲಿ ಇಂಪ್ರೂವ್ಮೆಂಟ್ ಆಯಿತು. ಎಲ್ಲರೂ ಸಹಕಾರ ಕೊಟ್ಟದ್ರಿಂದ ಒಳ್ಳೆ ರೀತಿ ಇಂಪ್ರೂವ್ಮೆಂಟ್. ಸಾಧಾರಣ 238 ಮಕ್ಕಳವರೆಗೆ ಹೋದ್ರಲ್ಲಿ. 238 ಮಕ್ಕಳಾದ ನಂತರ ಆ ಬಿಲ್ಡಿಂಗ್ ಬಹಳಷ್ಟು ಚಿಕ್ಕ ಅನಿಸ್ತಾ ಇತ್ತು. ಪಾಠ ಮಾಡಲಿಕ್ಕೂ ಕಷ್ಟ, ಆಚೆ ಈಚೆ ಹೋಗ್ಲಿಕ್ಕೂ ಕಷ್ಟ ಇತ್ತು. ಹಾಗಾಗಿ ನಮ್ಮ ಮಾನ್ಯ BE ಅವರ ಮತ್ತು ಅವರಿಗೆ ಒಂದು ಅರ್ಜಿ ಕೊಟ್ಟು ಹೀಗೀಗ ಆಗ್ತಾ ಉಂಟು, ಮೀಟ್ ಕೊಡಿ ಅಂತ. ಆಗ ನಮ್ಮ DDP ಆದಂಥ ಆಗ ರಾಜನ್ರವರು ನಮ್ಮ ಶಾಲೆಗೆ ಒಂದು ಭೇಟಿ ಕೊಟ್ಟು ಅವರಲ್ಲದೆ ಮತ್ತು ಇನ್ನೊಬ್ಬರು ಕೂಡ ನಮ್ಮ ವಿನಯ್ ಕುಮಾರ್ ಸೊರಕೆ ಅವರು ಕೂಡ ಭೇಟಿ ಕೊಟ್ಟು ಅವ್ರು ಕೂಡಲೇ ತಕ್ಷಣವೇ ಒಂದು 2 ರೂಮನ್ನು ಸ್ಪಾಟಾಗಿ ನಮಗೆ ಸ್ಯಾಂಕ್ಷನ್ ಮಾಡಿದರು. ಮತ್ತು ಶ್ರೀಯುತ ರಾಜನ್ರವರು ಕೂಡ ನಮಗೆ ಬಹಳಷ್ಟು ಸಹಕಾರ ಕೊಟ್ಟು ಒಂದು ಬಿಲ್ಡಿಂಗ್ ಕೂಡಲೇ ಆಗಬೇಕು ಅಂತ ಹೇಳಿ ಒಂದು ಈ ಹೊಸ ಬಿಲ್ಡಿಂಗು ಮಾಡಲಿಕ್ಕೆ ಬಹಳ ಸಹಕಾರಿಯಾದರು. ಆದ ನಂತರ ಈ ಬಿಲ್ಡಿಂಗ್ ಇಲ್ಲಿ 2002-03ನೇ ಸಾಲಿನಲ್ಲಿ ಇಲ್ಲಿ ಸ್ಟಾರ್ಟ್ ಆಯಿತು. ಇದು ಹೊಸ ಬಿಲ್ಡಿಂಗು. ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಆದ ನಂತರ ಒಳ್ಳೆಯ ರೀತಿಯ ಒಂದು ಸಹಕಾರ ಸಿಗಲಿಕ್ಕೆ ಶುರುವಾಯಿತು. ನಮ್ಮದು 4 ರೂಮ್ಗಳ ಒಂದು ಬಿಲ್ಡಿಂಗು ಶುರುವಾಯಿತು ನಮ್ಮದು. RIDFನಲ್ಲಿ ಜಿಲ್ಲಾ ತಾಲೂಕು ಪಂಚಾಯತ್ ವತಿಯಿಂದ ಹೀಗೆಲ್ಲ ಟೋಟಲ್ ಆಗಿ 4 ರೂಮ್ ನಮಗೆ ಸಿಕ್ಕಿತು. ಭಾಳ ಖುಷಿಯಾಯಿತು ಎಲ್ಲ ಊರಿನವರಿಗೂ. ಆಗ ನಮ್ಮ ಅಷ್ಟರಲ್ಲೇ ಒಂದು ನಮ್ಮ ಸಂಸ್ಥೆ ಇತ್ತು, ಇಲ್ಲೊಂದು ನಡೀತಾ ಇತ್ತು, ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಅಂತ. ಅವರು ಕೂಡ ಮುಂದೆ ಬಂದರು. ನಾವು ಇನ್ನು ಮುಂದೆ ಮಕ್ಕಳಿಗೆ ಸತತವಾಗಿ ಫ್ರೀಯಾಗಿ ಎಲ್ಲ ಜಾತಿಯ ಮಕ್ಕಳಿಗೆ ಫ್ರೀಯಾಗಿ ನೋಟ್ ಪುಸ್ತಕಗಳನ್ನು ನಾವು ಕೊಡ್ತೇವೆ ಅನ್ನುವಂಥ ಮಾತನ್ನು ಕೊಟ್ಟರು. ಈಗಲೂ ಕೂಡ ಅವರು ಕೊಡ್ತಾ ಇದ್ದಾರೆ. ಬಹಳಷ್ಟು ಅದೊಂದು ಕೂಡ ನಮ್ಮ ಶಾಲೆಗೊಂದು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಕಾರಣ. ಹೀಗಾಗಿ ನಮ್ಮ ಶಾಲೆ ಬಹಳಷ್ಟು ಒಂದು ಹೆಸರು ಪಟ್ಟಿತು. ಅದಲ್ಲದೆ ಮತ್ತು ಮುಂದೆ ಹೊಸ ಹೊಸ ಬಿಲ್ಡಿಂಗು ಕೂಡ ನಮಗೆ ಬಂದವು. ಇಲ್ಲಿ ಸರ್ವ ಶಿಕ್ಷಣ ಅಭಿಯಾನದಿಂದ ಶೌಚಾಲಯ ಬಂತು, ರೂಮ್ಗಳು ಬಂದವು. ಬಂದ ನಂತರ ಎಲ್ಲವೂ ರೀತಿಯಲ್ಲಿ ಸಾಧಾರಣ ಎಲ್ಲರ ಸಹಕಾರ ಬಂದ ವತಿಯಿಂದ ನಮಗೆ ಬಹಳಷ್ಟು ಒಂದು ಸಂತೋಷವಾಯಿತು. ಇದು ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಬಕ್ಕಪಟ್ಟಣ ಹಾರಾಡಿ. ನಾನು ಸುಬಾನ್ ಅಹಮದ್ ಹೊನ್ನಾಳ, ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಮತ್ತು ಪ್ರಸ್ತುತ SDMC ಸದಸ್ಯ, ಪದನಿಮಿತ್ತ ಸದಸ್ಯನಾಗಿದ್ದೇನೆ. ಸುಮಾರು 110 ವರ್ಷದ ಇತಿಹಾಸ ಇರುವ ಈ ಶಾಲೆ ಸುಮಾರು ಒಂದು 2003-2004ಕ್ಕೆ ಹೊಸ ಬಿಲ್ಡಿಂಗ್ಗೆ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಶಾಲಾ
ಮುಖ್ಯೋಪಾಧ್ಯಾಯರು ಹಿಂದಿನ ಮುಖ್ಯೋಪಾಧ್ಯಾಯರಂತಹ ಇಮಾಮ್ ಸಾಹೇಬ್ ಟಂಕಸಾಲಿಯವರ ಪ್ರಯತ್ನ ಹಾಗೂ ಊರಿನವರ ಶ್ರಮದಿಂದ ಈ ಇಷ್ಟು ಜಾಗವನ್ನು ದಾನಿಗಳ ಸಹಾಯದಿಂದ ಪಡೆದು ಅದನ್ನು ಸರ್ಕಾರಕ್ಕೆ ಹಸ್ತಾಂತರಿಸಿದಾಗ ಸರ್ಕಾರದ ವತಿಯಿಂದ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ಲೋಕಸಭೆಯ MP ಗಳಿಂದ ಈ ಒಂದು ಶಾಲೆಗೆ ಈ ಒಂದು ಒಳ್ಳೆಯ ಬಿಲ್ಡಿಂಗನ್ನು ಸರ್ಕಾರದ ವತಿಯಿಂದ ನಮಗೆ ಸಿಕ್ಕಿದೆ. ಅದೇ ರೀತಿ ಇದಕ್ಕೊಂದು ಒಳ್ಳೆಯ ಮಕ್ಕಳ ಮಂಟಪವನ್ನು ಸಹ ನಮ್ಮ ಸಲಾಂ ಸಾಹೇಬ್ ಬ್ರಹ್ಮಾವರ ಇವರು ತಮ್ಮ ತಾಯಿ ಮತ್ತು ತಂದೆಯ ಹೆಸರಿನಲ್ಲಿ ಕೊಟ್ಟಿರುತ್ತಾರೆ. ಅದೇ ರೀತಿ ಒಳ್ಳೆಯ ಬಿಲ್ಡಿಂಗ್ ಸರ್ವ ಶಿಕ್ಷಣ ಅಭಿಯಾನದಿಂದ ಒಂದು ಬಿಲ್ಡಿಂಗ್, PM ಪೋಷಣ ಮಧ್ಯಾಹ್ನ ಉಪಹಾರ ಯೋಜನೆಯಿಂದ ಒಂದು ಬಿಲ್ಡಿಂಗ್ ಸಿಕ್ಕಿದೆ. ತುಂಬ ಒಂದು ಕಾಲದಲ್ಲಿ ಸುಮಾರು 38 ವಿದ್ಯಾರ್ಥಿಗಳು ಈ ಶಾಲೆಗೆ ಆದಾಗ ನಮ್ಮ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು ಗ್ರೂಪನ್ನು ರಚಿಸಿದೆವು, ಸಪೋರ್ಟ್ ಉರ್ದು ಸ್ಕೂಲ್ ಅಂತೇಳಿ. ಆ ಗ್ರೂಪಿನ ಮುಖಾಂತರ ನಾವು ಶಾಲೆಯನ್ನು ಯಾವುದೇ ಒಂದು ಕಾರಣಕ್ಕೂ ಮುಚ್ಚಿ ಹೋಗಲು ಬಿಡದೆ ಇದನ್ನು ಮುಂದುವರಿಸಬೇಕು ಅನ್ನುವ ಒಂದು ದೃಢ ನಿರ್ಧಾರದೊಂದಿಗೆ ಈ ಗ್ರೂಪನ್ನು ಸ್ಟಾರ್ಟ್ ಮಾಡಿ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಗೆ ನಮ್ಮ ಕೊಲ್ಲಿ ರಾಷ್ಟ್ರಗಳಿಂದ ಹಳೆ ವಿದ್ಯಾರ್ಥಿಗಳು ತುಂಬ ಪ್ರಯತ್ನ ಪಟ್ಟು ಈ ಒಂದು ಶಾಲೆಗೆ ಮತ್ತೊಮ್ಮೆ ಮರುಜೀವವನ್ನು ನೀಡಿದ್ದಾರೆ. ಇಲ್ಲಿನ ಮಕ್ಕಳು ಕೂಡ ಶಾಲೆಯಲ್ಲಿ ದೊರಕುವ ಶಿಕ್ಷಣದ ಬಗ್ಗೆ ಬಹಳ ಸಂತೋಷದಿಂದಿದ್ದಾರೆ. ಇದು ಹೆಸರಿಗೆ ಉರ್ದು ಶಾಲೆ ಇರಬಹುದು, ಆದರೆ ಇಲ್ಲಿ ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲೂ ಕೂಡ ಬೋಧನೆ ನಡೀತಾ ಇದೆ. ಈ ಬಗ್ಗೆ ಶಾಲೆಯ ಹಳೆ ವಿದ್ಯಾರ್ಥಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಸುರೇಶ್ ಪೂಜಾರಿ ಅಂತ. ನಾನು ಈ ಉರ್ದು ಶಾಲೆಯ ಹಳೆ ವಿದ್ಯಾರ್ಥಿ. ಅಂದರೆ ಈ ಶಾಲೆಯಲ್ಲೆಲ್ಲ ನಾವು ಓದಿದ್ದು, ಇಲ್ಲಿ ಪಕ್ಕದಲ್ಲಿ ಚಿಕ್ಕ ಶಾಲೆ ಇತ್ತು, ಆವಾಗ ಅಲ್ಲಿ ಓದಿದ್ದೆ. ಅದ್ರ ಮೇಲೆ ಈ ಶಾಲೆ ಆದಮೇಲೆ ನಮ್ಮ ಮನೆಯವರು, ನಮ್ಮ ಅಕ್ಕನ ಮಕ್ಕಳೆಲ್ಲ ಇಲ್ಲಿ ಓದಿ ಇವಾಗೆಲ್ಲ ಜಾಬಲ್ಲಿ ಇದ್ದಾರೆ, ಇದೇ ಶಾಲೆಯಲ್ಲಿ ಓದಿ. ಈಗ ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಅಂತ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಆಗ್ತಾರೆ. ಆದರೆ ನಮ್ಮ ಇಲ್ಲಿ ಉರ್ದು ಶಾಲೆಯಲ್ಲಿ ಇಂಗ್ಲೀಷ್ ಇದೆ, ಕನ್ನಡ ಇದೆ, ಉರ್ದು ಇದೆ. ಉರ್ದು ಶಾಲೆ ಅಂದರೆ ಏನು ಬರೀ ಉರ್ದು ಕಲಿಸೋದಿಲ್ಲ, ಇಲ್ಲಿ ಒಂದು ಎಕ್ಸ್ಟ್ರಾ, ಅದು ಉರ್ದು ಒಂದು ಎಕ್ಸ್ಟ್ರಾ ಪಾಠ ಕಲಿಸ್ತಾರೆ. ಎಲ್ಲರೂ ಬಂದು ಓದ್ಬೋದು ಇಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತ ಆ ಥರ ಏನೂ ಇಲ್ಲ, ಎಲ್ಲರೂ ಓದ್ತಾರೆ. ನಾವು ಮುಂಚೆ ಓದುವಾಗಲೂ ಹಾಗೆ ಇತ್ತು. ನಾವು ಇವಾಗ ಅಂದರೆ ಒಂದು ಹೆಚ್ಚು ಕಮ್ಮಿ 45 ವರ್ಷದ ಹಿಂದೆ ನಾನಲ್ಲಿ ಆ ಶಾಲೆಗೆ ಉರ್ದು ಶಾಲೆಗೆ ಹೋಗಿದ್ದು. ಇವಾಗ ದೊಡ್ಡ ಬಿಲ್ಡಿಂಗ್ ಎಲ್ಲ ಈಗೆಲ್ಲ ಇಂಗ್ಲೀಷ್ ಮೀಡಿಯಂ, ಟೀಚರ್ಸು, ಮಾಸ್ಟರ್ ಎಲ್ಲ ಜಾಸ್ತಿ ಆಗಿದ್ದಾರೆ. ಇಲ್ಲಿ ಎಜುಕೇಶನ್ ತುಂಬ ಒಳ್ಳೇದಿದೆ. ನನ್ನ ಹೆಸರು ಅಫ್ರೀದಿ ಅಂತ. ನಾನು ಇದೇ ಶಾಲೆಯಲ್ಲಿ ಕಲ್ತಿದ್ದು. ಅಂದರೆ 1 ವರ್ಷ ಹಳೆ ಶಾಲೆಯಲ್ಲಿ ಇರುವಾಗ ನಾನು 1 ವರ್ಷ ಅಲ್ಲಿ ಹಳೆ ಶಾಲೆಯಲ್ಲಿ ಮಾಡಿದ್ದೆ. ಮತ್ತು 2002-3 ಮೇ ಬಿ 2-3 ಈ ಶಾಲೆ ಓಪನ್ ಆಗಿದ್ದು. 2ನೇ ಕ್ಲಾಸಿಗೆ ನಾನು ಈ ಹೊಸ ಶಾಲೆಗೆ ಬಂದಿದ್ದು. ಈಗ ನಾನು ಇದೇ ಶಾಲೆಯಲ್ಲಿ ಕಲಿತು ಈಗ ನಾನು ಇಲ್ಲೇ ಒಂದು ವರ್ಕ್ ಮಾಡ್ತಾ ಇದ್ದೇನೆ ಇದೇ ಶಾಲೆಯಲ್ಲಿ. ಈಗ ನಮ್ಮ ಶಾಲೆಯಲ್ಲಿ ಎಲ್ಲಿ ಅಂದರೆ ಬ್ರಹ್ಮಾವರದ ಹರಾಡಿ ಗ್ರಾಮದ ಹೊನ್ನಾಡದಲ್ಲಿ ಇರುವಂಥ ಶಾಲೆ ನಮ್ಮದು. ಈಗ ನಮ್ಮ ಮಕ್ಕಳು ಈಗ ಗಾಂಧಿನಗರ, ಬೈಕಾಡಿ ಆಗಲಿ, ಕುಕ್ಕಡೆ ಆಗಲಿ, ಎಲ್ಲಿಂದ ಎಲ್ಲ ಮಕ್ಕಳು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಕೇವಲ ಮುಸಲ್ಮಾನ್ ಮಕ್ಕಳಂತ ಇಲ್ಲ, ಇಲ್ಲಿ ಹಿಂದೂ ಮಕ್ಕಳಿದ್ದಾರೆ, ಮುಸ್ಲಿಂ ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ ಈ ಶಾಲೆಯಲ್ಲಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.